ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ತಾತ ರೋಹನ್ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಈ ರೀತಿ ಜಗಳ ಆಗ್ತಾ ಇದೆ, ದಯವಿಟ್ಟು ಕೋಪ ಮಾಡ್ಕೊಡಿ ಅಂತ ಗಂಡಿನ ಕಡೆಯವ್ರ ಹತ್ರ ಕ್ಷಮೆ ಕೇಳ್ತಿರ್ಬೇಕಾದ್ರೆ ಸಿದ್ದು, ತಾತ ನೀವೇನಕ್ಕೆ ಕ್ಷಮೆ ಕೇಳ್ತಿದ್ದೀರಾ, ಶಾರದವ್ರು ಹೇಳಿದ್ರೆ ನಿಜ ಅಂತ ಅನ್ಬೇಕಾದ್ರೆ ಮುಚ್ಚೋ ಬಾಯಿ, ಹೆಂಡ್ತಿ ಗುಲಾಮ ನೀನು ಅಂತ ಅಂದ ತಕ್ಷಣ ಸಿದ್ದುಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಮನೆಯವರೆಲ್ಲರೂ ಸಹ ಸಿಕ್ಕಾಬಟ್ಟೆ ಬೇಜಾರಾಗಿರ್ಬೇಕಾದ್ರೆ ತಾತ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಬಿಟ್ಟು, ಅಲ್ಲ ನಿನ್ನ ಸೋದರ ಮಾವನ ಮಗಳು ಎಂಗೇಜ್ಮೆಂಟ್ ನಡೀತಿದೆ, ಅಂಥದ್ರಲ್ಲಿ ಮಗಳು ಮದುವೆ ಆಗೋ ಗಂಡನ ಮೇಲೆ ನೀನು ತುಂಬ ಅನುಮಾನ ಪಡ್ತಿದೆಯಲ್ಲ, ನಿನ್ನ ಹೆಂಡ್ತಿಗೆ ಬುದ್ಧಿ ಹೇಳಿ ಕಪಾಲಕ್ಕೆ ನಾಲ್ಕೆರಡು ಹೊಡೆದು ಕರ್ಕೊಂಡು ಹೋಗೋದು ಬಿಟ್ಟು ಅವಳ ಮಾತನ್ನ ಕೇಳ್ತಿದೆಯಲ್ಲ ಅಂತ ತಾತ ಬೈತಾ ಇರಬೇಕಾದ್ರೆ, ನೋಡಿ ತಾತ, ಶಾರದವರು ರೋಹನ್ ಬಗ್ಗೆ ನನಗೆ ಮುಂಚೆನೇ ಹೇಳಿದರು, ಆದರೆ ನಿಜವಾಗ್ಲೂ ಜ್ಯೋತಿಕಾ ಮದುವೆ ಆಗ್ತಿರೋ ಹುಡುಗ ರೋಹನ್ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ, ನಿಜವಾಗ್ಲೂ ಇವನು ಕೆಟ್ಟವನಂತ ಬೈತಾ ಇರ್ತಾನೆ. ಹಾಗೆ ನೋಡಿ ತಾತ, ನಾವಿಲ್ಲಿ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ, ನಾವು ಕೇಟರಿಂಗ್ ಸರ್ವಿಸ್ ಕೊಡೋಕ್ಕೆ ಮಾತ್ರ ಬಂದಿರೋದು, ನೀವು ಇದರಿಂದ ನಮಗೆ ತುಂಬ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೂ ಸಹ ಮಾತಾಡ್ತಿದ್ದೀವಿ ಅಂತ ಅಂದರೆ ಜ್ಯೋತಿಕ ಮೇಲೆ ಇಟ್ಟಿರೋ ಕಾಳಜಿಗೋಸ್ಕರ ಹೇಳ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ರೋಹನ್ ಹೇಳ್ತಾ ಇರ್ತಾನೆ, ಅಲ್ಲ ಆಗಿಂದ ನಾನು ನೋಡ್ತಾ ಇದ್ದೀನಿ, ಸಾಕ್ಷಿ ಇಲ್ದಲೆ ಸುಮ್ಮನೆ ಬಾಯಿನ ಒದರುತ್ತಾ ಇದ್ದೀರಲ್ಲ, ಈಗಿನ ಕಾಲದಲ್ಲಿ ಸಾಕ್ಷಿ ಇಲ್ದಲೆ ಯಾರು ಯಾವುದನ್ನ ನಂಬ್ತಾರೆ ಅದನ್ನ ಹೇಳಿ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಮೇಲೆ ಏನಾದರೂ ಕೋಪ ಇದ್ದಾರೆ ಅದನ್ನು ಡೈರೆಕ್ಟಾಗಿ ಹೇಳಿ, ಈ ರೀತಿ ಇಂಡೈರೆಕ್ಟಾಗೆಲ್ಲ ಬೈದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಅಂದಾಗ ದಶರಥ ಹೇಳ್ತಾ ಇರ್ತಾನೆ, ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಅಂದಾಗ ರೋಹನ್ ಕೋಪ ಮಾಡ್ಕೊಂಡು, ಏನು ಅಂಕಲ್ ಅವರೆಲ್ಲ ಇಷ್ಟು ಮಾತಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ಆರಾಮಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ, ನನ್ನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದಾರೆ, ನಾನಂತೂ ಇವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ನೋಡಿ ಅಂಕಲ್, ನನಗೆ ಸ್ವಾಭಿಮಾನ ಮರ್ಯಾದೆ ಎಲ್ಲ ಇದೆ, ಅಂಥದ್ರಲ್ಲಿ ನಾನು ಇವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಅಂದಾಗ, ಅದೆಲ್ಲ ನಿನಗಿದ್ದಿದ್ರೆ ಒಂದು ಹೆಣ್ಣ ಗರ್ಭಿಣಿ ಮಾಡಿಬಿಟ್ಟು ಮೋಸ ಮಾಡಿ ಇನ್ನೊಂದು ಹೆಣ್ಣು ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನೀನು ಬರ್ತಿರಲಿಲ್ಲ ಅಂತ ಅಂದಾಗ ರೋಹನ್ಗೆ ಸಿಕ್ಕಾಬಿಟ್ಟೆ ಕೋಪ ಬರ್ತಾ ಇರುತ್ತೆ. ಕೋಪ ಮಾಡಿಕೊಂಡು ಶಾರದನ ಮೇಲೆ ಕೈ ಎತ್ತಕ್ಕೆ ಅಂತ ಹೊಡೆಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಸಡನ್ನಾಗಿ ಬಂದು ರೋಹನ್ ಕೈ ಇಟ್ಕೋತಾನೆ. ಎಲ್ಲರೂ ಶಾಕ್ ಆಗಿ ಶಾರದಾ ಮತ್ತು ಸಿದ್ದು ಮುಖನ ನೋಡ್ತಾ ಇರ್ತಾರೆ. ಹಾಗೆ ಸಿದ್ದು ಕೈ ತೋರಿಸಿ ವಾರ್ನ್ ಮಾಡ್ತಾ ಇರ್ತಾನೆ, ಏನೋ ಮಾಡ್ತಿದ್ಯಾ, ನನ್ನ ಹೆಂಡ್ತಿಗೆ ನೀನು ಹೊಡೆಯೋಕ್ಕೆ ಬಂದಿದ್ಯಾ, ಏನಾದರೂ ಇವ್ರ ಮೇಲೆ ಕೈ ಮಾಡಿದರೆ ಮತ್ತೆ ನೀನು ಕೈ ಎತ್ತಕ್ಕೆ ಕೈಯೇ ಇರಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರೋಹನ್ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು, ದಿಸ್ ಇಸ್ ಟೂ ಮಚ್ ಅಂಕಲ್, ಈ ರೀತಿ ಅವಮಾನ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅನ್ಬೇಕಾದ್ರೆ, ಬಾರೋ ಹೋಗೋಣ ರೋಹನ್, ಇಂಥವ್ರು ಸಂಬಂಧ ಮಾಡಿದ್ವಲ್ಲ, ನಮ್ಮ ತಪ್ಪು, ಬಾ ಹೋಗೋಣ, ನಮಗೆ ಎಂಗೇಜ್ಮೆಂಟು ಬೇಡ, ಇವ್ರ ಮನೆ ಹುಡುಗಿ ಬೇಡ ಅಂತ ರೋಹನ್ ತಂದೆ ಹೇಳ್ತಾ ಇರಬೇಕಾದ್ರೆ, ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಸಮಾಧಾನ ಆಗಿರಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಕೂಗಾಡ್ತಾ ಇರ್ತಾಳೆ. ಇವರಿಬ್ರು ಗಂಡ ಹೆಂಡತಿ ಬಂದು ಇದನ್ನೆಲ್ಲ ಹಾಳು ಮಾಡಿದ್ರು ಅಂತ ಬೈತಾ ಇರ್ತಾಳೆ. ಹಾಗೆ ಯಾವಾಗಲೂ ನಮ್ಮ ಗೋಲ್ಡಿ ಪಾಲಿಗೆ ಇವರು ವಿಲನ್ ಆಗೇ ಬಿಡ್ತಾರೆ ಅಂತ ಬೈತಾ ಇರಬೇಕಾದ್ರೆ ಸಿದ್ದು ಅಪ್ಪ ಇನ್ನೂ ಏನು ನೋಡ್ತಾ ಇದೆಯಾ, ಅಪ್ಪ ಹೋಗೋಣ ಅಂತ ಅಂತಿರ್ಬೇಕಾದ್ರೆ ಸಿದ್ದು ಅಮ್ಮ ಲಕ್ಷ್ಮೀ ಸಹ ಹೇಳ್ತಾ ಇರ್ತಾರೆ, ಅಲ್ಲ ನಿಮ್ಮದು ಒಳ್ಳೆ ಕುಟುಂಬ ಅಂತ ನಾವು ನಿಮ್ಮ ಸಂಬಂಧ ಮಾಡೋಕ್ಕೆ ಬಂದ್ವಿ, ಇವಾಗ ನೋಡಿದರೆ ನನ್ನ ಮಗನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ, ಇಂಥವ್ರ ಮನೇಲಿ ಏನು ತರೋದು ಬೇಡ, ನಮಗೆ ಎಂಗೇಜ್ಮೆಂಟು ಬೇಡ, ಅಬ್ಬಾ ರೋಹನ್ ಹೋಗೋಣ ಅಂತ ಅಂದಾಗ ಸುಮಿತ್ರಾ ಕಣ್ಣೀರು ಹಾಕ್ಕೊಂಡು, ಲಕ್ಷ್ಮೀ ಮೇಡಮ್ ಈ ರೀತಿ ಎಲ್ಲ ಅನ್ಬೇಡಿ, ನನ್ನ ಮಗಳು ಭವಿಷ್ಯದ ಪ್ರಶ್ನೆ ಅಂತ ಅಳ್ತಾ ಇರ್ತಾಳೆ. ಹಾಗೆ ದಶರಥ ಮುಖ ನೋಡಿಕೊಂಡು, ಪ್ಲೀಸ್ ನೀವಾದರೂ ಹೇಳುರಿ, ಒಂದ್ಸಲ ನಮ್ಮ ಜ್ಯೋತಿಕನ ಮದುವೆ ಮಂಟಪದ ಹೋಗಿ ನಿಂತೋಗಿದೆ, ಈಗ ಮತ್ತೆ ಏನಾದರೂ ನಿಂತೋದ್ರೆ ಅವ್ರ ಲೈಫೇ ಸ್ಪಾಯ್ಲ್ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ನೋಡು ರೋಹನ್, ಇನ್ನೂ ನಾವು ಯಾರೂ ಸಹ ತಪ್ಪಾಗಿ ತಿಳ್ಕೊಂಡಿಲ್ಲ, ಸಿದ್ದು ಶಾರದೆ ಏನೋ ತಪ್ಪಾಗಿ ನಿನ್ನ ಜೊತೆ ಈ ರೀತಿ ಮಾತಾಡ್ತಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊ, ಈ ಎಂಗೇಜ್ಮೆಂಟ್ ಎಲ್ಲ ನಿಲ್ಸಕ್ಕೆ ಹೋಗಬೇಡ, ಪ್ಲೀಸ್ ಕೂತ್ಕೊಂಡು ಮಾತಾಡೋಣ ಅಂತ ಅಂದಾಗ ಅಷ್ಟೊತ್ತಿಗೆ ರೋಹನ್ ತಂದೆ ಹೇಳ್ತಾ ಇರ್ತಾರೆ, ನೋಡಿ ನೀವು ಯಾರೂ ಸಹ ನನ್ನ ಮಗನ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಇಷ್ಟು ಜನಗಳ ಮಧ್ಯೆ ನನ್ನ ಮಗನಿಗೆ ತುಂಬ ಅವಮಾನ ಆಗಿದೆ, ಇದನ್ನು ಸಹಿಸೋಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಅಂದಾಗ, ಹೌದು ಅಂಕಲ್, ದಿಸ್ ಇಸ್ ಟೂ ಮಚ್, ನೀವೆಲ್ಲ ತುಂಬ ಒಳ್ಳೆಯವರು, ಹಾಗೆ ತಾತನ ಮೇಲೆ ನನಗೆ ತುಂಬ ಗೌರವವಿದೆ, ಆದರೆ ಸಿದ್ದು ಬಿಹೇವಿಯರಿಂದ ನನಗೆ ತುಂಬ ಹರ್ಟ್ ಆಗಿದೆ, ಈ ಎಂಗೇಜ್ಮೆಂಟ್ ಬೇಡ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ತಾತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೋ ರೋಹನ್, ಸ್ವಲ್ಪ ನನಗೆ ಟೈಮ್ ಕೊಡು, ಇಲ್ಲೇನಾಗಿದೆ ಅದನ್ನು ಸಹ ನಾನು ಸರಿ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ರೋಹನ್ ಹೇಳ್ತಾ ಇರ್ತಾನೆ, ನೋಡಿ ಅಂಕಲ್, ನನ್ನ ಲೈಫಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ಆ ರೀತಿ ನೋಡೋದಾದರೆ ಈ ಶಾರದನ ಮದುವೆಯಾಗಿ ಸಿದ್ದು ಜ್ಯೋತಿಕನಿಗೆ ಕೈ ಕೊಟ್ಟಿದ್ದಾನೆ, ಇವನು ತಾನೇ ಮೋಸ ಮಾಡಿದ್ದು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಿದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನೋಡಪ್ಪ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಮಗನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ, ಅವನು ಇಷ್ಟಪಟ್ಟಿದ್ದು ಒಂದು ಹುಡುಗಿನೇ, ಮದುವೆ ಆಗಿದ್ದು ಅದೇ ಹುಡುಗಿನೇ, ಇವಾಗ ಖುಷಿಯಾಗಿ ಅವಳ ಜೊತೆ ಇದ್ದಾನೆ, ನೀನೇನೋ ನನ್ನ ಮಗನ ಬಗ್ಗೆ ತಪ್ಪಾಗಿ ಹೇಳ್ಬೇಡ ಅಂತ ಬೈತಾ ಇರ್ತಾಳೆ. ಹಾಗೆ ನನ್ನ ಮಗನ ಬಗ್ಗೆ ಈ ರೀತಿ ಮಾತಾಡಬೇಡ ಅಂತ ಅಂದಾಗ ಲಕ್ಷ್ಮಿ ಕೂಗಾಡ್ತಾ ಇರ್ತಾಳೆ, ನೋಡಿ ನಿಮ್ಮ ಮಗ ನಿಮಗೆ
ಹೆಚ್ಚಾದರೆ ನಮ್ಮ ಮಗ ನನಗೆ ಹೆಚ್ಚು, ಬಾ ರೋಹನ್ ಇಷ್ಟು ಅವಮಾನ ತಾಡ್ದು ನಾವು ಇರೋಕ್ಕಾಗಲ್ಲ ಹೋಗೋಣ ಅಂತ ಅಂದಾಗ ಸರಿ ಅಂತ ಹೊರಟೋಗ್ತಿರ್ಬೇಕಾದ್ರೆ, ರೋಹನ್ ಏನು ಮಾಡ್ತಿದ್ದೀಯಾ ಹೋಗಬೇಡ ಪ್ಲೀಸ್ ಅಂತ ತಾತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ನೋಡಿ ಸರ್ ನಿಮ್ಮ ಮೇಲೆ ನಮಗೆ ತುಂಬ ಗೌರವ ಇದೆ, ಹಾಗಂತ ಬೇರೆಯವ್ರ ಮಾತೆಲ್ಲ ಕಟ್ಕೊಂಡು ನಾವು ಎಂಗೇಜ್ಮೆಂಟ್ನ ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ಮಗಳು ಲೈಫ್ ಹಾಳಾಗುತ್ತೆ ಅಂತ ನನ್ನ ಮಗನ ಲೈಫ್ ಹಾಳು ಮಾಡೋಕ್ಕೆ ನಾನು ರೆಡಿ ಇಲ್ಲ, ಬಾ ರೋಹನ್ ಹೋಗೋಣ ಅಂತ ರೋಹನ್ ತಂದೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ತಾತ ಕಣ್ಣೀರು ಹಾಕ್ಕೊಂಡು ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಬೀದಿಲಿ ಹೋಗೋರೆಲ್ಲ ಅಂದರು ಅಂತ ನೀನು ತಲೆ ಕೆಡಿಸ್ಕೋಬೇಡ ರೋಹನ್ ಪ್ಲೀಸ್ ನನ್ನ ಮೊಮ್ಮಗಳು ಅಪ್ಪಟ ಚಿನ್ನ ಕೊಡು ಅಂತ ಅನ್ಬೇಕಾದ್ರೆ, ಈ ಕಡೆ ಸುಮಿತ್ರನೂ ರಿಕ್ವೆಸ್ಟ್ ಮಾಡ್ಕೊತಿರ್ತಾಳೆ. ಪಾರಿಜಾತ ಕೈ ಮುಗ್ದು ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ತಲೆ ಕೆಡಿಸ್ಕೊಳ್ಳದೆ ರೋಹನ್ ಹೇಳ್ತಾ ಇರ್ತಾನೆ, ಜ್ಯೋತಿಕಾ ನೋಡಿದ ತಕ್ಷಣ ನನಗೆ ಮದುವೆ ಆಗಬೇಕು, ಲೈಫಲ್ಲಿ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ನೂರಾರನ್ನ ಕನಸನ್ನ ಕಂಡೆ, ಜ್ಯೋತಿಕನ ಜೊತೆ ಆಗಿರಬೇಕು ಅಂತ ಅಂದ್ಕೊಂಡೆ, ಆದರೆ ಅದು ಯಾವುದೂ ಆಗಲಿಲ್ಲ ಅಂತ ಅಂದಾಗ, ಏನೂ ಆಗಿಲ್ಲಪ್ಪ ಎಲ್ಲ ಸರಿ ಮಾಡ್ತೀನಿ ದಶರಥ ಪ್ಲೀಸ್ ನೀನಾದರೂ ಮಾತಾಡೋ ಅಂತ ತಾತ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಮತ್ತೆ ರಾಘವ್ ಹೇಳ್ತಾ ಇರ್ತೀನಿ, ಇಷ್ಟೆಲ್ಲ ಆದಮೇಲೆ ನಾವು ಖಂಡಿತ ಇರಲ್ಲ ಅಂದ್ಬಿಟ್ಟು ಕೈಗಾಕಿರೋ ಎಂಗೇಜ್ಮೆಂಟ್ರಿಂದ ಬಿಚ್ಚಿ ಹಾಗೆ ಹಾರಣ ಬಿಚ್ಚಿ ನಾವಿನ್ನು ಬರ್ತೀವಿ ಅಂತ ಅಂದಾಗ ತಾತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಪ್ಲೀಸ್ ನನ್ನ ಮೊಮ್ಮಗಳು ಭವಿಷ್ಯ ಹಾಳಾಗುತ್ತೆ ರೋಹನ್ ಅರ್ಥ ಮಾಡ್ಕೊ, ರಾಘವರೇ ನೀನಾದರೂ ಹೇಳಿ ಹಾಗೆ ಲಕ್ಷ್ಮಿಯವರೇ ನೀವಾದರೂ ಹೇಳಿ ಅಂತ ಅವರಿಬ್ಬರು ಕಾಲಿಗೆ ಬೀಳಕ್ಕೆ ಹೋಗ್ತಿರ್ಬೇಕಾದ್ರೆ, ಅಪ್ಪ ಏನು ಮಾಡ್ತಿದ್ದೀರಾ ಅಂತ ಅಂದಾಗ, ನನಗೆ ನನ್ನ ಮೊಮ್ಮಗಳು ಲೈಫು ಚೆನ್ನಾಗಿರಬೇಕು ಪ್ಲೀಸ್ ಅರ್ಥ ಮಾಡ್ತೀನಿ ಅಂತ ಅಂದಾಗ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ರಾಘವ್ ಮತ್ತು ಲಕ್ಷ್ಮಿ ತನ್ನ ಮಗ ರೋಹನ್ನ ಕರ್ಕೊಂಡು ಹೋಗ್ತಾ ಇದ್ದರೆ ತಾತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಅವ್ರ ಕಾಲನ್ನ ಹಿಡಿಯೋಕ್ಕೆ ಹೋಗ್ತಾ ಇರ್ತಾರೆ. ದಶರಥ ಪ್ಲೀಸ್ ಅಪ್ಪ ಬಿಟ್ಬಿಡಿ ಅಂತ ಅಂದಾಗ, ಏನು ಈ ರೀತಿ ಹೇಳ್ತಾ ಇದೆಯಾ, ನನ್ನ ಮೊಮ್ಮಗಳು ಲೈಫೇ ಹಾಳಾಗ್ತಿದೆಯಲ್ಲೋ ಅಂತ ಕಣ್ಣೀರು ಹಾಕ್ಕೊಂಡು ನಿಂತಿರಬೇಕಾದ್ರೆ ಇರೋ ಬರೋ ಜನಗಳೆಲ್ಲರೂ ಸಹ ಏನೇನೋ ಮಾತಾಡ್ತಾ ಇರ್ತಾರೆ. ಈ ಕಡೆ ಜ್ಯೋತಿಗೆ ಒಂದು ಕುಸ್ತು ಬಿದ್ದ ತಕ್ಷಣ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಶಾರದನ ಗುರಾಯಿಸ್ತಾ ಇರ್ತಾಳೆ. ಶಾರದಾ ಹತ್ರ ಬಂದು ತನ್ನ ಕೊರಡಲ್ಲಿ ಹಾಕಿದ ಹಾರನ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕಿತ್ತೆಸ್ತು ಹಾಗೆ ತಾತನ ಕೈ ಹಿಡ್ಕೊಂಡು ಹತ್ರ ಎಳ್ಕೊಂಡು ಬಂದು ಹೇಳ್ತಾ ಇರ್ತಾಳೆ, ನಾನು ಏನಂತ ದೊಡ್ಡ ಅಪರಾಧ ಮಾಡಿದೆ ಅಂತ ಈ ಶಾರದಾ ನನ್ನ ಲೈಫಲ್ಲಿ ಈ ರೀತಿ ಆಟ ಆಡ್ತಿದ್ದಾಳೆ, ನನಗಂತೂ ಗೊತ್ತಿಲ್ಲ ನಾನೇನು ದೊಡ್ಡ ಅಪರಾಧ ಮಾಡಿದೆ, ಎಲ್ಲೋ ಬೀದಿಲಿ ಬಿದ್ದಳನ್ನ ನಮ್ಮ ಮನೆಗೆ ತಂದು ಅನ್ನ ನೀರು ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ವಿ, ಹಾಗೆ ನಾನು ಇಷ್ಟಪಟ್ಟವನು ಸಹ ಇವಳು ಮದುವೆ ಆದ್ಲು, ಹೋಗ್ಲಿ ಅಂತ ಸುಮ್ಮನಿದ್ರು ಸಹ ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಿದ್ದಾಳಲ್ಲ ನಾನೇನಂತದ್ದು ಮಾಡಿದೆ ಅಂತ ಕಿತ್ತಾಡ್ತಾ ಇರ್ತಾಳೆ. ಶಾರದಾ ಕಣ್ಣೀರು ಹಾಕೊಂಡು, ನೋಡಿ ಜ್ಯೋತಿಕಾ ಅವರೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಿಮ್ಮ ಲೈಫಿಗೆ ಒಳ್ಳೇದಾಗಲಿ ಅಂತ ನಾನು ಮಾಡೋಕ್ಕೆ ಬಂದಿದ್ದು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಮುಟ್ತಿರ್ಬೇಕಾದ್ರೆ, ಹೇ ಮುಟ್ಟಬೇಡ ನೀನು ಅವಳೆ ನನ್ನ ಮುಟ್ಟಕ್ಕೆ, ಆಗಲೇ ನನ್ನ ಕೋಪ ಸಿಕ್ಕಾಬಟ್ಟೆ ನತ್ತಿಗೆ ಇರುತ್ತೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ನೀನು ನನ್ನ ಕೋಪಕ್ಕೆ ತುಪ್ಪ ಸುರಿಯೋಕ್ಕೆ ಬರಬೇಡ, ಇಲ್ಲಿಂದ ಹೊರಟು ಹೋಗು, ಯಾವ ರೀತಿ ಬಂದೆ ಆ ರೀತಿ ಹೋಗು ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಇಷ್ಟೆಲ್ಲ ಡ್ರಾಮಾ ಮಾಡಿ ಸೀನ್ ಕ್ರಿಯೇಟ್ ಮಾಡಿ ನನ್ನ ಎಂಗೇಜ್ಮೆಂಟ್ನ ನಿಲ್ಲಿಸಿದೆಲ್ಲ ನಿನಗೆ ಖುಷಿ ಆಯಿತು ಅಲ್ವಾ ಅಂತ ಅಂತಿರಬೇಕಾದ್ರೆ, ಜ್ಯೋತಿಕಾ ಪ್ಲೀಸ್ ನನ್ನ ನಂಬು ಅಂತ ಅಂದ್ಬಿಟ್ಟು, ಆಯಿತು ಬಿಡು ನೀನಂತೂ ನಂಬಲ್ಲ ಅಂತ ಅಂದ್ಬಿಟ್ಟು ಸುಮಿತ್ರನ ಹತ್ರ ಹೋಗಿ, ಅಮ್ಮ ಪ್ಲೀಸ್ ಜ್ಯೋತಿಕಾ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾಳೆ, ಆದರೆ ನೀವು ಖಂಡಿತ ನನ್ನನ್ನು ನಂಬ್ತಿರಲ್ವಾ, ನನ್ನ ಮಾತು ನಂಬಿ ಅಮ್ಮ, ನಾನು ಹೇಳ್ತಿರೋದೆಲ್ಲ ನಿಜ, ನಾನೇನಕ್ಕೆ ಅವಳು ಎಂಗೇಜ್ಮೆಂಟ್ ನಿಲ್ಲಿಸಲಿ, ಆ ಹುಡುಗ ಸರಿ ಇಲ್ಲ ಅದಕ್ಕೆ ನಾನು ಈ ರೀತಿ ಮಾಡಿದೆ, ಪ್ಲೀಸ್ ಅಮ್ಮ ನನ್ನನ್ನು ನಂಬಿ ಏನಾದರೂ ಮಾತಾಡಿ ಅಂತ ಅಂದರೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜೊತೆಗೆ ಶಾಕ್ ಆಗಿ ಹಾಗೆ ಶಾರದಾ ಮುಖನ ಸುಮಿತ್ರಾ ನೋಡ್ತಾ ಇರ್ತಾಳೆ. ಹಾಗೆ ಜೊತೆಗೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಶಾರದಾ ಕೈ ಹಿಡಿದು ಹೇಳ್ಕೊಂಡು, ನೋಡು ನೀನು ನಮ್ಮಮ್ಮನ ಮುಟ್ಬೇಡ ದೂರ ನಿಲ್ಲೆ ಅಂತ ಬೈತಾ ಇರ್ತಾಳೆ. ಹಾಗೆ ಸುಮಿತ್ರಾ ಹತ್ರ ಹೋಗ್ಬಿಟ್ಟು, ನೋಡು ಮಮ್ಮ ಇಷ್ಟೆಲ್ಲ ಆದ್ರೂ ಸಹ ನೀನು ಇವಳು ಇನ್ನೂ ನಂಬ್ತೀಯಾ, ಇಡೀ ಜನಗಳನ್ನೆಲ್ಲ ತಪ್ಪಾಗಿ ಕೇಳ್ಕೊತಿದ್ದಾರೆ, ಎರಡೆರಡು ಎಂಗೇಜ್ಮೆಂಟು ಹಾಗೆ ಎರಡೆರಡು ಮದುವೆ ಹತ್ರ ಬಂದರೂ ಸಹ ಇವಳು ಅದೃಷ್ಟ ಚೆನ್ನಾಗಿಲ್ಲ, ಇವಳು ಅಪಶಕನ ದುರಾದೃಷ್ಟ ಅಂತ ಎಲ್ಲರೂ ನನ್ನ ಬೈತಾ ಇದ್ದಾರೆ, ಆದರೂ ಇವಳು ನನ್ನ ನಂಬ್ತೀಯಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ತಾತ ಹತ್ರ ಬಂದು ಮತ್ತೆ ನಾಟಕ ಮಾಡ್ತಾ ಇರ್ತಾಳೆ, ನನಗಿದೆಲ್ಲ ಆಗಬೇಕಾಗಿತ್ತೆ, ಶಾರದಾ ಸುದ್ದಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ನಲ್ಲ ಅದಕ್ಕೆ ಈ ರೀತಿ ಆಗ್ತಿದೆ ಅಂತ ಅಂದ್ಬಿಟ್ಟು ಶಾರದನ ಕೈ ಹಿಡ್ಕೊಂಡು ಅಳೋ ರೀತಿ ನಾಟಕ ಮಾಡ್ತಾ ಇರ್ತಾಳೆ. ನಾನೇನು ನಿನಗೆ ಅನ್ಯಾಯ ಮಾಡಿದೆ, ಯಾಕೆ ಶಾರದಾ ಯಾವಾಗಲೂ ನನ್ನ ಬದುಕಿಂದ ಎಲ್ಲನೂ ಒಂದೊಂದಾಗಿ ಕಿತ್ಕೋತಿದೆಯಾ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಹೇಳೆ ನನ್ನಿಂದ ಅಂಥದ್ದು ಏನು ತಪ್ಪಾಯಿತು ಅಂತ ಅಂತಿರಬೇಕಾದ್ರೆ, ಜೋ ಪ್ಲೀಸ್ ಸಮಾಧಾನ ಮಾಡ್ಕೊ, ಎಲ್ಲರೂ ಕೂತು ಮಾತಾಡೋಣ, ಇದಕ್ಕೊಂದು ಪರಿಹಾರ ಹುಡ್ಕೋಣ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಮುಚ್ಚ ಬಾಯ ನೀನು ಹೆಂಡತಿ ತಲೆಯಲ್ಲಿ ಬುದ್ಧಿ ಇಲ್ವಾ, ನೀನಾದರೂ ಬುದ್ಧಿ ಹೇಳು, ರೋಹನ್ ನನ್ನ ಎಂಗೇಜ್ಮೆಂಟ್ ಆಗದಲ್ಲೇ ಬಿಟ್ಟೋದ, ಇನ್ನೇನೋ ಸಮಾಧಾನ ಮಾಡ್ಕೋಬೇಕು, ನಿಮ್ಮಿಬ್ಬರಿಗೂ ಖುಷಿ ಆಗಿದೆ ಅಲ್ವಾ ಅಂತ ಕೂಗಾಡ್ತಾ ಇರ್ತಾಳೆ. ಈ ಪಾರಿಜಾತನ ಕಣ್ಣೀರು ಹಾಕ್ಕೊಂಡು, ಒಬ್ಬರ ಮೇಲೆ ದ್ವೇಷ ಮಾಡಬೇಕು ಆದರೆ ಇಷ್ಟು ಒಂಥರ ಅಲ್ಲ ಕಣ್ಣೆ, ನನ್ನ ಮೊಮ್ಮಗಳು ನಿನಗೇನೇ ಮಾಡಿದ್ಲು ಈ ರೀತಿ ಮಾಡ್ತಿದೆಯಲ್ಲ, ಆದಿಲ್ ಬೀದಿಲಿ ಹೋಗೋನೆಲ್ಲರೂ ಸಹ ಮಗಳು ಅಂತ ಮನೆಗೆ ಕರ್ಕೊಬಂದರೆ ಇದೇ ರೀತಿ ಆಗೋದು ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಈ ಪಾರಿಜಾತ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅದೇನೋ ಹೇಳ್ತಾರಲ್ಲ ಊರಲ್ಲಿರೋ ಮಾರಿನ ಮನೆಗೆ ತಂದ್ಕೊಂಡ್ರು ಅಂತ, ಆ ರೀತಿ ಆಗಿದೆ, ಒಂದಲ್ಲ ಒಂದು ದಿನ ಇವಳು ನಮ್ಮ ಬಾಳಿಗೆ ಮುಳ್ಳಾಗ್ತಾಳೆ ಅಂತ ಗೊತ್ತಿತ್ತು, ಆದರೆ ನಮ್ಮ ಗೋಲ್ಡ್ ಜೀವನಕ್ಕೆ ಮುಳ್ಳಾಗ್ಬಿಟ್ಲು ಅಂತ ಬೈತಿರ್ಬೇಕಾದ್ರೆ ವಿಮಲ, ಶಾರದಾ ನಿಜವಾಗ್ಲೂ ನಿನಗೆ ರೋಹನ್ ಬಗ್ಗೆ ಗೊತ್ತಿತ್ತ ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾನೇನಕ್ಕಮ್ಮ ಸುಳ್ಳು ಹೇಳಿ, ನಿಜವಾಗ್ಲೂ ಈ ಮನೆ ನನಗೆ ಇಟ್ಕೊಳ್ಳೋಕ್ಕೆ ಜಾಗ
ಊಟ ಮಾಡೋಕ್ಕೆ ಬಟ್ಟೆ, ನೆಮ್ಮದಿ ಜೀವನನ ಇದು ಕೊಟ್ಟಿದೆ. ಅಂಥದ್ರಲ್ಲಿ ನಾನು ಇವ್ರಿಗೆ ಅನ್ಯಾಯ ಮಾಡ್ತೀನಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಈ ಮನೆ ಮೇಲೆ ಋಣ ನನಗಿದೆ, ಅದನ್ನು ನಾನು ಸ್ವಲ್ಪನಾದರೂ ತೀರಿಸ್ಬೇಕಲ್ವಾ, ನಾನು ನಿಜವಾಗ್ನೇ ಹೇಳ್ತಾ ಇರೋದು ಅಂತ ಅಂದಾಗ ಜ್ಯೋತಿಕಾ ಬೇಕು ಬೇಕು ಅಂತ ಸುಮಿತ್ರನ ಹತ್ರ ಹೋಗ್ಬಿಟ್ಟು, ನೋಡು ಮಮ್ಮ, ಇವಾಗ ಏನು ನಾನು ಮಾಡಿದ್ದೆಲ್ಲ ಸಾಚಾ ಅನ್ನೋ ರೀತಿ ಫೋರ್ಸ್ ಕೊಡ್ತಿದ್ದಾಳೆ, ಒಳ್ಳೆಯವಳಾಗಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾಳೆ ಅಂತ ಶಾರದನ ಮೇಲೆ ಸುಳ್ಳು ಅಪರಾಧನ ಮಾಡ್ತಾ ಇರ್ತಾಳೆ. ಹಾಗೆ ತಾತನ ಹತ್ರ ಬಂದು ಹೇಳ್ತಾ ಇರ್ತಾಳೆ, ತಾತ, ಇನ್ನು ಲೈಫಲ್ಲಿ ಯಾವತ್ತೂ ಸಹ ನಾನು ಮದುವೆ ಆಗಲ್ಲ, ದಯವಿಟ್ಟು ನನ್ನ ಮದುವೆ ಆಗಿ ಅಂತ ಒತ್ತಾಯ ಮಾಡಬೇಡಿ, ಈ ರೀತಿ ಅವಮಾನ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಅಂತ ಅಂದಾಗ ತಾತ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತು ತಾತನ ಸಮಾಧಾನ ಮಾಡೋಕ್ಕೆ ಅಂತ ಈ ಕಡೆ ಶಾರದಾ, ತಾತ ಪ್ಲೀಸ್ ನನ್ನ ಮಾತನ್ನ ನಂಬಿ ಅಂತ ಅನ್ಬೇಕಾದ್ರೆ ಈ ಕಡೆ ವಿಮಲ, ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಅಂದಾಗ ತಾತ ಕೋಪ ಮಾಡಿಕೊಂಡು, ಏನು ಬಿಡಬೇಕು, ಇವತ್ತು ನನ್ನ ಮರ್ಯಾದೆ ಹೋಯ್ತು, ಹಾಗೆ ನನ್ನ ಮೊಮ್ಮಗಳು ಎಂಗೇಜ್ಮೆಂಟು ನಿಂತೋಯ್ತು, ಎಲ್ಲನೂ ಹಾಳು ಮಾಡಿದ್ಲಲ್ಲ, ಇವಳನ್ನ ನಾನು ಸುಮ್ಮನೆ ಬಿಡಬೇಕಾ, ಸೊಸೆ ಅಂತ ಯಾವಾಗಲೂ ವಹಿಸ್ಕೊಂಡು ಮಾತಾಡ್ತಿದ್ದಲ್ಲ, ಇವಳು ಮಾಡಿದ ಸರಿನಾ, ಈ ಜವಾಬ್ದಾರಿನ ಇವಳು ಹೊತ್ಕೋತಾಳ ಅಂತ ಕೂಗಾಡ್ತಾ ಇರ್ತಾರೆ. ಹಾಗೆ ದಶರಥನು ಸಹ ಹೇಳ್ತಾ ಇರ್ತಾನೆ, ಅಲ್ಲ ಶಾರದಾ, ರೋಹನ್ ಬಗ್ಗೆ ನಿನಗೆ ಗೊತ್ತಿದ್ರೆ, ಅವ್ನು ಕೆಟ್ಟವನು ಅಂತ ನಿನಗೆ ಅನಿಸಿದ್ರೆ ನನ್ನ ಹತ್ರನ ಸುಮಿತ್ರನ ಹತ್ರ ಹೇಳಿದ್ರೆ ನಾವು ಅದನ್ನೆಲ್ಲ ವಿಚಾರಿಸಿದ್ವಿ ಅಲ್ವಾ ಅಂತ ಅಂದಾಗ ಏನೂ ಮಾತಾಡದೆ ಶಾರದಾ ಕಣ್ಣೀರಾಗ್ತಿರ್ಬೇಕಾದ್ರೆ, ಈಗತ್ತು ಏನು ಪ್ರಯೋಜನ ದಶರಥ, ನೋಡು ಸುಮಿತ್ರ, ನನ್ನ ಮಾತನ್ನ ನಂಬಲಿಲ್ಲ, ಇವ್ರು ಸರಿ ಇಲ್ಲ ಅಂತಂದ್ರೂ ಸಹ ಇವರಿಗೆ ಕೆಟರಿಂಗ್ ಕೊಟ್ರಲ್ಲ, ಇವಾಗ ನೋಡು ಯಾವ ರೀತಿ ಆಯಿತು ಅಂತ ಕೂಗಾಡ್ತಾ ಇರ್ತಾರೆ. ಇವಳೊಬ್ಳು ಇಲ್ಲ ಅಂತ ಅಂದಿದ್ರೆ ನನ್ನ ಮೊಮ್ಮಗಳ ಎಂಗೇಜ್ಮೆಂಟ್ ಆಗ್ತಿತ್ತು, ಬಂದಿರೋರೆಲ್ಲರೂ ಸಹ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ತಿದ್ರು, ನನ್ನ ಮೊಮ್ಮಗಳಿಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಛೀ, ನಿಮ್ಮಿಬ್ಬರು ಮುಖ ನೋಡೋಕ್ಕೆ ನನಗಿಷ್ಟ ಇಲ್ಲ, ಇಲ್ಲಿಂದ ತೊಲಗಿ ಅಂತ ತಾತ ಕೂಗಾಡ್ತಾ ಇರ್ತಾರೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ರೋಹನ್ ಕೆಟ್ಟವನು ಅಂತ ನಾನು ಹೇಳಿದರೆ ಯಾರು ಸಹ ನೀವು ನಂಬ್ತಾ ಇಲ್ಲ, ಆದರೆ ನಿಜವಾಗ್ಲೂ ರೋಹನ್ ಕೆಟ್ಟವನು, ಅವನು ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ಪ್ರೀತಿಸಿ ಅವಳನ್ನ ಪ್ರೆಗ್ನೆಂಟ್ ಮಾಡಿ ಮೋಸ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, ನಾಳೆ ಮುಂಚೆ ನಮ್ಮ ಜ್ಯೋತಿಕನಿಗೂ ಅದೇ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಾ, ಬೆಂಕಿ ಹಚ್ಚೋಕ್ಕೂ ಮುಂಚೆ ನಾವು ಅದನ್ನು ಹಾರಿಸ್ಬೇಕು, ಇಲ್ಲ ಅಂತಂದರೆ ಪಾತ್ರೆಗಳು ಹೇಗೆ ಸುಟ್ಟೋತೋ ಅದೇ ರೀತಿ ನಮ್ಮ ಜೀವನ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಬೇಜಾರಿಂದ ಸುಮಿತ್ರ ಶಾರದನ ಹತ್ರ ಬರ್ತಾ ಇರ್ತಾಳೆ. ಹಾಗೆ ಹತ್ರ ಬಂದ್ಬಿಟ್ಟು, ಎಷ್ಟು ಅಂತ ವಾದ ಮಾಡ್ತೀಯ ಶಾರದಾ, ನೀನು ಬೆಂಕಿ ಹೋದ ಕಡೆ ಎಲ್ಲ ಸುಟ್ಬಿಡ್ತೀಯ ಕಣೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನನ್ನ ಮಗಳು ಲೈಫ್ನೇ ಹಾಳು ಮಾಡಿಬಿಟ್ಟಲ್ಲಿ, ರೋಹನ್ ಫ್ಯಾಮಿಲಿಯವರು ಎಷ್ಟು ಒಳ್ಳೆಯರು, ಅವ್ರಿಗೆ ಎಷ್ಟು ಅವಮಾನ ಆಯಿತು, ಇದೆಲ್ಲ ಆಗಬೇಕಾಗಿದ್ದೆ, ನಿನ್ನೆ ನಮ್ಮ ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲ, ಅದಕ್ಕೆ ಈಗ ಶಿಕ್ಷೆ ಕೊಟ್ಬಿಟ್ಟೆ ಕಣೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕಣ್ಣೀರು ಹಾಕ್ಕೊಂಡು, ಅಮ್ಮ ಪ್ಲೀಸ್ ಈ ರೀತಿ ಅನ್ಬೇಡಿ, ನೀವು ನನ್ನ ಪಾಲಿನ ದೇವತೆ ಅಮ್ಮ, ನನ್ನ ಮಾತು ನಾನು ನಂಬಲ್ವಾ, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ಅಮ್ಮ ಅಂತ ಕೈ ಇಟ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಅಮ್ಮ ನೋಡಿ, ಏನು ಬೇಕಾದರೂ ಮಾಡಿ, ನೀವೆಷ್ಟು ಬೇಕಾದರೂ ನಾನು ಸಹಿಸ್ಕೋತೀನಿ, ಆದರೆ ಈ ಮದುವೆ ಏನಾದರೂ ಆದರೆ ನಾನು ಖಂಡಿತ ಸುಮ್ಮನೆ ಇರಲ್ಲ, ಇದನ್ನು ತಡಿತೀನಿ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಹಾಗೆ ಏನೇ ಅಂದೆ ಅಂತ ಸುಮಿತ್ರ ಕೇಳ್ತಾ ಇರಬೇಕಾದ್ರೆ, ಹೌದಮ್ಮ, ರೋಹನ್ ಮತ್ತು ಜ್ಯೋತಿಗೆ ಎಂಗೇಜ್ಮೆಂಟ್ ಆಗಬಾರ್ದು, ಒಂದು ವೇಳೆ ನೀವು ಇದನ್ನು ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿದರೆ ಅದನ್ನು ನಾನು ತಡಿತೀನಿ ಅಂತ ಅನ್ಬೇಕಾದ್ರೆ ಸುಮಿತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಶಾರದಾ ಕೆನ್ನೆ ಕೊಡಿದಾಗ ಈ ಕಡೆ ತಾತನಿಗೆ ಮತ್ತು ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಮನೆಯವರೆಲ್ಲರೂ ಶಾಕ್ ಆಗಿ ಸುಮಿತ್ರ ಮುಖನ ನೋಡ್ತಾ ಇರ್ತಾರೆ.